ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಮಿಥುನ ರಾಶಿ, ಮೃಗಶಿರ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರ, ಪುನರ್ವಸು 1, 2, 3ನೇ ಪಾದ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶುಭವಾದಂತಹ ಕಾಲ. ವರ್ಷಾದಿಯಿಂದ ಅಂದರೆ ಯುಗಾದಿಯಿಂದ. ಬಟ್ ಮಾರ್ಚ್ ತಿಂಗಳಲ್ಲಿ ಬಹಳ ಒಂದಷ್ಟು ವಿಚಾರಗಳಿಗೆ ಪ್ರಾಯಶ್ಚಿತ್ತಗಳು ಮಾಡ್ಕೋಬೇಕು ಇವರು. ಮುಖ್ಯವಾಗಿ ಕುಜನು ಜನ್ಮದಲ್ಲಿದ್ದಾನೆ. ಮಂಗಳನು ಜನ್ಮದಲ್ಲಿದ್ದಾಗ ಒಂದಷ್ಟು ನೂತನ ಆಭರಣ ಒಡವೆಗಳ ಖರೀದಿಗಳು ಈ ತಿಂಗಳಲ್ಲಿ ಬೇಡ. ಎರಡನೇದಾಗಿ ಕೇತು ಮತ್ತು ಚಂದ್ರರು 4ನೇ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ, ಮನಸ್ಸಿಗೆ ದುಃಖ, ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ. ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರಿಗೂ ಪ್ರಮುಖವಾಗಿರೋದು ಸ್ವಾಭಿಮಾನ. ಮಿಥುನ ರಾಶಿಯವರಿಗೆ ಸ್ವಲ್ಪ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಯ್ತೇನೋ ಅನ್ನುವಂಥ ಭಾವನೆ ಇರುತ್ತೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಮನಸ್ಸಿಗೆ ಇಳಿಯೋದು ಬೇಡ. ಶನಿ 9ನೇ ಮನೆಯಲ್ಲಿದ್ದು ಸ್ವಲ್ಪ ಸಾಹಸದ ಕೆಲಸಗಳು ಮಾಡಬೇಡಿ. ಮಿಥುನ ರಾಶಿಯವರು ಈಗ ಸಾಹಸ ಮಾಡ್ತೀನಿ ಅಂಥೇಳಿ ಎಲ್ಲರೂ ಹೋದಾಗ ಈ ಬೆಟ್ಟ ಗುಡ್ಡ ಹತ್ತಿಳಿಯೋದು, ಬೇರೆಯವರೆಲ್ಲರೂ ರಿಜೆಕ್ಟ್ ಮಾಡಿದ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೋಗೋದು, ಇಂಥ ಸಾಹಸಮಯವಾದ ಕೆಲಸಗಳು ಮಾಡೋದು ಬೇಡ. ಮಿಥುನ ರಾಶಿಯವರಿಗೆ ಸ್ವಲ್ಪ ದಿನಗಳ ಕಾಲದ ನಂತರವಾಗಿ ಒಳ್ಳೆಯ ಫಲಗಳು ಕಾಣುತ್ತೆ. ಮಿಥುನ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇದ್ದು ಅತಿ ಹೆಚ್ಚು ಗುರುವಿನ ಸಾನ್ನಿಧ್ಯವನ್ನು ಪಡಿಬೇಕು. ಗುರುವಿನ ಸಾನ್ನಿಧ್ಯವನ್ನು ಮೊದಲೆಲ್ಲ ಮಾಡ್ತಾ ಇದ್ದೆ, ಪೂಜೆ ಪುನಸ್ಕಾರ ಧ್ಯಾನ ಜಪಗಳನ್ನು. ಆಗ ಬೇರೆ ಬೇರೆ ಕಷ್ಟಗಳಿದ್ದರೂ ಮನಸ್ಸಿಗೆ ಸುಖವಿತ್ತು. ಈಗ ಮನಸ್ಸಿಗೆ ಸುಖವಿದೆ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲ್ಲ. ಈಗ ಮಾಡುವ ಶಕ್ತಿ ಇದೆ, ಮಾಡುವ ಸಂದರ್ಭಗಳೂ ಸಿಗುತ್ತೆ, ಸಮಯಗಳೂ ಸಿಗುತ್ತೆ. ನಾವು ಯಾವುದಕ್ಕೋ ಟೈಮನ್ನು ಸಮಯವನ್ನು ಹಾಳು ಮಾಡಿ ಆಧ್ಯಾತ್ಮದ ಕಡೆಗೆ ಮಿಥುನ ರಾಶಿಯವರಿಗೆ ಆ ನಂಬಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾವತ್ತೂ ಭಗವಂತನನ್ನು ನಾವು ಹುಡುಕೋಕ್ಕೆ ಹೋಗಬಾರದು. ಅವನ ಇರುವಿಕೆಯನ್ನು ಅನುಭವಿಸಬೇಕು, ಅವನ ಅಸ್ತಿತ್ವಗಳನ್ನು ನಾವು ಕಾಣಬೇಕು. ಇದೆಲ್ಲವೂ ಮಿಥುನ ರಾಶಿಯವರಿಗೆ ಪಾಠ ಆಗಿರುತ್ತೆ. ಕಳೆದ ದಿನಗಳಲ್ಲಿ ನಾನು ನಂಬ್ಕೊಂಡಿದ್ದೆ, ಅದು ಸಿಗಲಿಲ್ವಲ್ಲ, ನಾನು ಯಾವುದೋ ಕ್ಷೇತ್ರಕ್ಕೆ ಹೋಗಿ ಬಂದೆ, ಆಮೇಲೆ ದುಃಖ ಬಂತಲ್ಲ, ಯಾವುದೋ ರೀತಿಯ ನಷ್ಟವಾಯ್ತಲ್ಲ ಅಂಥೇಳಿ ಎಲ್ಲ ಅನುಭವಗಳಾಗಿರುತ್ತೆ. ಆದರೆ 12ನೇ ಮನೆಯಲ್ಲಿ ಗುರು ಇದ್ದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಭಗವಂತ ಎಲ್ಲ ರೀತಿಯ ಸಂದರ್ಭಗಳನ್ನೂ ನಮಗೆ ಎದುರಿಸುವಂತೆ ಬಿಡ್ತಾನೆ. ಅದರಲ್ಲಿ ಸುಖಮಯ ಸಂದರ್ಭಗಳನ್ನು ಮಾತ್ರ ತಗೊಳ್ತೀವಿ, ದುಃಖಮಯವಾದಂಥ ಸಂದರ್ಭಗಳನ್ನು ಪರಿಗಣನೆಗೆ ತಗೊಳ್ಳಲ್ಲ. ಯಾವತ್ತಿಗೂ ಅಷ್ಟೇ ಧ್ಯಾನ ಜಪ ತಪಸ್ಸುಗಳನ್ನು ಯಾಕೆ ಮಾಡಬೇಕು ಅಂದರೆ, ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೀವಿ, ದೇಹ ಚೆನ್ನಾಗಿರಲಿ, ಆರೋಗ್ಯ ಹಾಳಾಗಬಾರ್ದು ಅಂತ. ಆ ದೇಹವನ್ನೇ ನಿಯಂತ್ರಣ ಮಾಡೋ ಮನಸ್ಸಿಗೆ ಯಾವ ಆಹಾರ ಕೊಡ್ತೀವಿ? ಮನಸ್ಸಿಗೆ ಪ್ರಪಂಚದಲ್ಲಿ ಆಹಾರವಿಲ್ಲ. ಏನೋ ತಿಂದಾಗ ಬರೀ ನಮ್ಮ ಸ್ವಾದ ಮಾತ್ರ ತೃಪ್ತಿ ಪಡುತ್ತೆ, ಏನೋ ನೋಡಿದಾಗ ಕಣ್ಣಿಗೆ ಮಾತ್ರ ತೃಪ್ತಿಯಾಗುತ್ತೆ, ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಾದಿಗಳನ್ನು ಇಷ್ಟಪಟ್ಟು ಮಾಡಿದಾಗ ಆ ಸಂದರ್ಭ ಮಾತ್ರ ಖುಷಿ ಪಡುತ್ತೆ. ಆದರೆ ಮನಸ್ಸಿಗೆ ಆಹಾರ ಯಾವುದಪ್ಪ ಅಂದರೆ ಧ್ಯಾನ. ಹೆಚ್ಚು ಮೆಡಿಟೇಷನ್ಗಳನ್ನು ಧ್ಯಾನಗಳನ್ನು ಆಚರಣೆ ಮಾಡಬೇಕು. ಮಿಥುನ ರಾಶಿಯವರು ಧ್ಯಾನಾಸಕ್ತರಾಗಬೇಕು. ಸ್ವಲ್ಪ ದಿನಕ್ಕೊಂದು 10 ನಿಮಿಷನಾದರೂ ಧ್ಯಾನ ಮಾಡಬೇಕು. ಮಕ್ಕಳು ಮರಿಗಳಿಗಾದರೂ ಕೂರಿಸಿ 10 ನಿಮಿಷನಾದರೂ ಧ್ಯಾನವನ್ನು ಮಾಡುವಂತೆ ಪ್ರೇರೇಪಿಸಬೇಕು.
ದೊಡ್ಡವರಿಗೂ ಕೂಡ ಸಂದರ್ಭ ಸಿಕ್ಕಾಗ ಬೆಳಗ್ಗೆ ಅಥವಾ ಮತ್ತು ಸಂಜೆ ಯಾವಾಗಾದರೂ ಧ್ಯಾನವನ್ನು, ನಿಮಗೆ ಯಾವ ದೇವರಲ್ಲಿ ನಂಬಿಕೆ ಇದೆಯೋ, ನಿಮಗೆ ಯಾವುದರ ಬಗ್ಗೆ ಒಲುಮೆ ಇದೆಯೋ ಅದನ್ನು ಕುರಿತು ಧ್ಯಾನ ಮಾಡಿ. ಅವು ಯಾವುದೂ ಇಲ್ಲ ಅಂದರೆ ಓಂಕಾರವನ್ನು ಧ್ಯಾನ ಮಾಡಿ. ಈ ಧ್ಯಾನದಿಂದ ಅನೇಕ ವರ್ಷಗಳಿಂದ, ದಿನಗಳಿಂದ ಆಗದೇ ಇರುವಂತಹ ಕೆಲಸಗಳಿದೆಯಲ್ಲ ಮಿಥುನ ರಾಶಿಯವರಿಗೆ, ಅವೆಲ್ಲ ಆಗಕ್ಕೆ ಶುರುವಾಗುತ್ತೆ. ಅದೆಲ್ಲವನ್ನು ಪ್ರತಿಫಲ ತೋರಿಸೋದೇ ನಮ್ಮ ಮನಸ್ಸು. ಹಾಗಾಗಿ ಮನಸ್ಸಿನಲ್ಲಿರುವಂಥ ಎಲ್ಲ ಜಡತ್ವಗಳನ್ನು, ಸೋಮಾರಿತನಗಳನ್ನು, ಆಲಸ್ಯಗಳನ್ನು ಮಿಥುನ ರಾಶಿ ಬಿಡಬೇಕು. ಧ್ಯಾನವನ್ನು ಆಚರಣೆ ಮಾಡಲಿ. 10 ನಿಮಿಷನಾದರೂ ಧ್ಯಾನ ಮಾಡಬೇಕು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಮನಸ್ಸು ಚಂಚಲತೆ ಬಹಳ ಚಂಚಲವಾಗಕ್ಕೆ ಶುರುವಾಗಿದೆ. ಪ್ರಾಪಂಚಿಕ ವ್ಯಾಮೋಹಗಳು ಜಾಸ್ತಿ. ಇವೆಲ್ಲವೂ ಕೂಡ ಒಂದಷ್ಟು ಸಮಯ ನಮಗೆ ಮಾರಕವಾಗಿಬಿಡುತ್ತೆ. ಹಾಗಾಗಿ ಮಿಥುನ ರಾಶಿಯ ಮಕ್ಕಳು ಧ್ಯಾನವನ್ನು, ಶಾರದೆಯ ಪೂಜೆಯನ್ನು ಆಚರಣೆ ಮಾಡಬೇಕು. ಶಾರದಾ ಸರಸ್ವತಿಯ ಧ್ಯಾನ ಮಂತ್ರಾದಿಗಳನ್ನು, ಶ್ಲೋಕಗಳನ್ನು ಪಠಣ ಮಾಡಬೇಕು. ಅದು ಯಾವುದು ಆಗಲಿಲ್ವಾ, ಗುರುಚರಿತ್ರೆಯನ್ನು, ಗುರು ದ್ವಾದಶದಲ್ಲಿ ತೊಂದರೆ ಕೊಡ್ತಿದ್ದಾರಲ್ವ, ಗುರುಚರಿತ್ರೆಯನ್ನು ಓದಿ. ಮನೆಯಲ್ಲಿ ಯಾರ್ಯಾರು ಮಿಥುನ ರಾಶಿ ಮಕ್ಕಳಿದಿರೋ ದತ್ತಾತ್ರೇಯ ಗುರುಗಳ ಗುರುಚರಿತ್ರೆ ಅಂತ ಪುಸ್ತಕ ಸಿಗುತ್ತೆ. ಅದನ್ನು ತಂದು ಪ್ರತಿ ಗುರುವಾರ, ಭಾನುವಾರ ಒಂದೊಂದು ಪೇಜ್ ಹೇಳೋಕ್ಕಾದರೂ ಹೇಳಿ. ಅದನ್ನು ಮಾಡ್ತಾ ಬಂದರೆ ಅವರ ಜ್ಞಾನ, ಸೂಕ್ಷ್ಮತೆ, ಬುದ್ಧಿಗಳು ಬೆಳೆಯುತ್ತೆ. ಪುನಃ ಪುಸ್ತಕವನ್ನಿಟ್ಟು ನಮಸ್ಕಾರ ಮಾಡಲಿ ದೇವ್ರ ಮನೆಯಲ್ಲಿ. ಇಷ್ಟು ಮಾಡ್ತಾ ಬಂದರೆ ಮಿಥುನ ರಾಶಿಯವರ ಬದಲಾವಣೆ ಬಹಳ ಕಾಣುತ್ತೆ. ಹಣಕಾಸಿನ ವಿಚಾರಗಳು ಇವೆಲ್ಲದಕ್ಕೂ ಕೂಡ ಯುಗಾದಿ ನಂತರವಾಗಿ ಒಂದು ಪರಿಹಾರವಿದೆ. ಅತ್ಯಂತ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ಪೂರ್ಣವಾಗುತ್ತೆ. ಅದಕ್ಕೆ ಆ ಪರಿಹಾರವನ್ನು ಮಾಡಿಕೊಳ್ಳಿ. ಯುಗಾದಿ ನಂತರ ಅದನ್ನು ತಿಳಿಸೋಣ. ಶುಭವಾಗಲಿ. ನೋಡಿದ್ರೆ ಮಿಥುನ ರಾಶಿಯವರು ಶಾರದಾ ಪೂಜೆಯನ್ನು ಮಾಡಿ, ದತ್ತಾತ್ರೇಯ ಗುರುಗಳ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಓದಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.